ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗಿರುವಂಥ ಕೆಲವೊಂದು ಕಡೆಗೆ ಸರ್ಕಾರ ಅದನ್ನ ನಿಭಾಯಿಸಲಿಕ್ಕೆ ಕೆಲವೊಂದು ಕಡೆ ಸ್ವಲ್ಪ ವಿಫಲ ಆಯ್ತಾ ಅಂತ. ಯಾಕೆಂದ್ರೆ ವಿರೋಧ ಪಕ್ಷಗಳ FSL ವರದಿ ತರೋಸ್ಕರಂತ ಕೂಡ ಸರ್ಕಾರ ಅದರ ಬಗ್ಗೆ ಕೂಡ ಎಚ್ಚೆತ್ತುಕೊಂಡು ಕ್ರಮ ತೆಗೆದುಕೊಳ್ಳಿಲ್ಲ. ನೋಡಿ, ಅವೆಲ್ಲ ಗಂಭೀರವಾದ ವಿಚಾರಗಳೇನೂ ಅಲ್ಲ. ಹಿಂದೆ ಬಿಜಾಪುರ ಜಿಲ್ಲೆಯಲ್ಲಿ ಸಿಂದಗಿ ಅಂತ ಕಾಣುತ್ತೆ, ಸಿಂದಗಿನೋ ಇಂಡಿನಲ್ಲೋ ಕೆಲವು ಸಂಘ ಪರಿವಾರದವರು ಪಾಕಿಸ್ತಾನದ ಧ್ವಜ ಹಾರಿಸ್ಬಿಟ್ಟು ಯಾರ ಮೇಲೂ ಹಾಕಕ್ಕೆ ಹೋದರು. ಆವಾಗ ಸಿಕ್ಕಾಕೊಂಡ್ಮೇಲೆ ಗೊತ್ತಾಯ್ತು ಇವರು ಮಾಡ್ತಾರೆ ಅಂಥೇಳಿ. ವೇಷ ಮರೆಸ್ಕೊಂಡು ಮಾಡ್ತಕ್ಕಂಥ ಕೆಲಸಗಳು ಭಾಳ ಮಾಡುತ್ತೆ ಈ ಸಂಘ ಪರಿವಾರದವರು. ಆದ್ದರಿಂದ ವಾಟ್ಸಪ್ ಯೂನಿವರ್ಸಿಟಿ ಮತ್ತು ಸಂಘ ಪರಿವಾರದ ಯೂನಿವರ್ಸಿಟಿಯವರು ಏನು ಬೇಕಾದ್ರೂ ಮಾಡ್ತಾರೆ. ಅದೊಂದು ಅಂಥ ಒಂದು ಗಂಭೀರವಾದ ವಿಚಾರ ಅಲ್ಲ. ಸರ್ಕಾರ ಸ್ವಲ್ಪ ಕ್ಷಿಪ್ರ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗಿತ್ತು, ಸ್ವಲ್ಪ ನಿಧಾನ ಆಯಿತು. ಮತ್ತೇನಾದರೂ ಅಪರಾಧ ಅನ್ನೋದಾಗಿದ್ದರೆ, ಯಾವುದೋ ರಾಷ್ಟ್ರದ ಜಿಂದಾಬಾದ್ ಅಂದರು ಅಂತ ಹೇಳಿ ಅದೇನೋ ಅಪರಾಧ ಅನ್ನೋದಿದ್ದರೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅವೆಲ್ಲ ತೆಗೆದುಕೊಳ್ಳಿ. ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಾಕೋಕ್ಕಾಗೋದಿಲ್ಲ. ಸರಿಯಾದ ಸಮಯಕ್ಕೆ ಕ್ರಮ ಕೈಗೊಳ್ಳದೇ ಇರುವಂಥದ್ದು ಬಹುಶಃ ಬಿಜೆಪಿಗೆ ಇನ್ನಷ್ಟು